ಮಹಾನ್ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳ್ಬೋದು. ಯಾಕೆಂದರೆ ರಾಜ್ಕುಮಾರ್ ಅವರ ಒಂದು ಆದಿಯಲ್ಲಿ ಬಂದಿರತಕ್ಕಂಥ ಚಲನಚಿತ್ರ ಇಂಡಸ್ಟ್ರಿನ ತುಂಬ ಅದ್ಭುತವಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ತಗೊಂಡೋಗಿ ಚಲನಚಿತ್ರ ಮಂಡಳಿ ಅಧ್ಯಕ್ಷರು ಆಗಿ ಜೊತೆಗೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಹೋರಾಟಗಳನ್ನು ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಹಲವಾರು ಹೋರಾಟಗಳನ್ನು ಭಾಗವಹಿಸಿ ಅವರ ಒಂದು ಸಂಘಟನೆಯನ್ನು ಕಟ್ಟಿ ಇಡೀ ರಾಜ್ಯದ ಘನತೆಯನ್ನು ಗೌರವವನ್ನು ಉಳಿಸಿದಂತಹ ಮಹಾನ್ ನಾಯಕರು ನಮ್ಮ ಸಾರಾ ಗೋವಿಂದ್ ಸಾಹೇಬರು. ಮನೆಯಲ್ಲೂ ಇವರ ಮಾತಿದೆ. ಸಾರಾ ಗೋವಿಂದ್ ಸಾಹೇಬರು ಅಂದರೆ ಕನ್ನಡ ಪರ ಹೋರಾಟ ಅಲ್ಲ, ಜೊತೆಗೆ ಎಲ್ಲ ಚಲನಚಿತ್ರ ನಟರನ್ನು ಪ್ರತಿಯೊಬ್ಬರನ್ನ ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸ ಏನು ಎಲೆಮರೆ ಕಾಯಿ ಇರ್ತಕ್ಕಂಥ ಒಂದು ನಟರನ್ನು ಕಲಾವಿದರನ್ನು ಗುರುತಿಸಿ ಈ ರಾಜ್ಯದಲ್ಲಿ ಬೆಳಕಿಟ್ಟಂತಹ ಮಹಾನ್ ದೇವರು ಅಂತಲೇ ಹೇಳ್ಬೋದು ನಮ್ಮ ಸಾರಾ ಗೋವಿಂದ್ ಸಾಹೇಬರಿಗೆ. ಅವರಿಗೆ ಶತಾಯುಷಿಗಳು ಸಿಗಲಿ. ಏಕೆಂದರೆ ಇವತ್ತು ಎಷ್ಟೋ ಬಡಬಗ್ಗರನ್ನು ಒಳ್ಳೆ ಮಾರ್ಗದರ್ಶನ ಕೊಡುವಂಥ ಕೆಲಸ, ಹೋರಾಟದ ಕಿಚ್ಚನ್ನು ಹೆಚ್ಚಿಸುವಂಥ ಕೆಲಸ ನಮ್ಮ ಸಾರಾ ಗೋವಿಂದ್ ಸಾಹೇಬರು ಮಾಡ್ತಾಯಿದ್ದಾರೆ. ಅವರಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಸಮಾನತೆಯಿಂದ ನೋಡುವಂಥ ಒಂದು ಸದ್ಗುರಿ ಹೃದಯ ಅಂತ ಹೇಳ್ಬೋದು. ಎಲ್ಲರನ್ನೂ ಪ್ರೀತಿಯಿಂದ ಜಾತಿ ಭೇದ ಧರ್ಮ ಇಲ್ದಿರ ಸಮಾನತೆಯಿಂದ ನೋಡ್ತಾ ಇದ್ದಾರೆ. ಅದಕ್ಕೆ ನಾವು ಇಷ್ಟಪಟ್ಟು ಅವರನ್ನು ನಾಯಕರಾಗಿ ಒಪ್ಕೊಂಡಿದ್ದೀವಿ. ಅವರು ಏನೇ ಒಂದು ಕಾರ್ಯಕ್ರಮ ಆಗಲಿ, ಅವರ ಹೋರಾಟಗಳಾಗಲಿ, ಅವ್ರ ಜೊತೆಗೆ ಸದಾ ನಾವು ಇರ್ತೀವಿ. ಭಾರತೀಯರ ಸೇವಾ ಸಮಿತಿ ಸದಾ ಅವ್ರ ಜೊತೆಗೆ ಹೋರಾಟಗಳಲ್ಲಿ ಭಾಗವಹಿಸಿ ಅವರ ಒಂದು ಆಶೀರ್ವಾದವನ್ನು ಸದಾ ಪಡೆಯೋದು ನಮ್ಮೆಲ್ಲರ ಕರ್ತವ್ಯ, ಆಶೀರ್ವಾದ ಆಗಿದೆ. ಸಾಲು ಮರದ ತಿಮ್ಮಕ್ಕ ಅವರ ಸಾಲಿನಲ್ಲಿ ನಮ್ಮ ಸಾರಾ ಗೋವಿಂದ್ ಸರ್ ಅವರು ಶತಾಯುಷಿಗಳಾಗಿ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳ ಜೊತೆಯಲ್ಲಿ ನೂರಾರು ಕಾಲ ಅವರು ಉಳಿಲಿ ಅಂತ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋದ್ರ ಮೂಲಕ ಅವರಿಗೆ ಶುಭಾಶಯನ ತಿಳಿಸ್ತೀನಿ. ಒಳ್ಳೆಯದಾಗಲಿ.